ಸ್ವೀಟಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಸ್ವ್ಯಾಗ್ ಮಗ ಕನ್ನಡ ಯೂಟ್ಯೂಬ್ ಚಾನಲ್. ಇದು ವಿಲಾಗ್ ಬಂದು ವರಂಗಲ್ ಮತ್ತು ಹೈದರಾಬಾದ್ನ ಫೈನಲ್ ಎಪಿಸೋಡ್. ಫುಲ್ ಫನ್ ಆ್ಯಂಡ್ ಮೆಮೊರಿ ಇದೆ, ಬನ್ನಿ ನೋಡೋಣ. ಹಾಯ್ ಫ್ರೆಂಡ್ಸ್, ಸೊ ನಾವಿವಾಗ ಹೈದರಾಬಾದ್ಗೆ ಹೋಗ್ತಾ ಇದ್ದೀರಿ. ಸೊ ಆನ್ ದಿ ವೇಯಲ್ಲಿರುವ ಸ್ವರ್ಣಗಿರಿಯಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಹಂಗೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಈ ಟೆಂಪಲ್ ಬಂದುಬಿಟ್ಟು ಯಾದಗಿರಿ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲಿಂದ 3.5 ಕಿಲೋಮೀಟರ್ಸ್, ಮತ್ತು ಹೈವೇಯಿಂದ ವರಂಗಲ್ ಟು ಹೈದರಾಬಾದ್ ಹೈವೇಯಿಂದ ಆಲ್ಮೋಸ್ಟ್ 1.5 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿದೆ. ಸೊ ಇಲ್ಲಿಗೆ ಕಂಪ್ಲೀಟ್ ಹೈವೇನೇ ಇದೆ, ಬಟ್ ಈ 1.5 ಕಿಲೋಮೀಟರ್ ಏನಂದರೆ ನನ್ನ ಡಿಸ್ಟೆನ್ಸು, ಅದು ಮಾತ್ರ ರೋಡ್ ಇನ್ನೂ ಪ್ರಾಪರಾಗಿ ಡೆವಲಪ್ ಆಗಿಲ್ಲ. ಸ್ವರ್ಣಗಿರಿ ಅಂದರೆ ಗೋಲ್ಡನ್ ಹಿಲ್. ಇಲ್ಲಿ ಇರುವ ಗೋಲ್ಡನ್ ವೆಂಕಟೇಶ್ವರ ಸ್ವಾಮಿ ಐಡಲ್ ತುಂಬ ಸುಂದರವಾಗಿ ಕಾಣಿಸುತ್ತೆ, ಎಸ್ಪೆಷಲಿ ಸನ್ರೈಸ್ ಮತ್ತು ಸನ್ಸೆಟ್ ಟೈಮಲ್ಲಿ. ನಾವು ಹೋಗಿದ್ದ ಟೈಮ್ ಸನ್ಸೆಟ್ ಆಲ್ರೆಡಿ ಆಗೋಗಿತ್ತು, ಬಟ್ ಸ್ಟಿಲ್ ಆ ಲೈಟಿಂಗ್ಸ್ದು ಇಮೇಜ್ ಹೆಂಗಿದೆ ಅಂತ ನಾನು ಇವಾಗ ಡಿಸ್ಪ್ಲೇಯಲ್ಲಿ ಹಾಕಿದ್ದೀನಿ ನೋಡಿ. ತುಂಬ ಚೆನ್ನಾಗಿದೆ, ತುಂಬ ಬ್ರೈಟಾಗಿತ್ತು. ಆ್ಯಂಡ್ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಪಾರ್ಕಿಂಗ್ ಟಿಕೆಟ್ ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಈಚ್ ಕಾರ್ಗೆ 50 ರೂಪೀಸ್ ಕಲೆಕ್ಟ್ ಮಾಡ್ತಾಯಿದ್ದಾರೆ. ಸ್ವರ್ಣಗಿರಿ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಕನ್ಸ್ಟ್ರಕ್ಷನ್ ಅರೌಂಡ್ 2018-19 ಟೈಮಲ್ಲಿ ಸ್ಟಾರ್ಟ್ ಆಯಿತು. ಈ ಪ್ರಾಜೆಕ್ಟ್ ತೆಲಂಗಾಣ ಫಾರ್ಮೇಷನ್ 2014 ಆದಮೇಲೆ ಪ್ಲ್ಯಾನ್ ಆಗಿದೆ. ಸೊ ಈ ಪಾಯಿಂಟ್ ಜ್ಞಾಪಕ, ನಾನು ಇದನ್ನ ಬಗ್ಗೆ ಕೂಡ ಹೇಳ್ತೀನಿ. ಸೊ ಮೇಯ್ನ್ ಈ ಟೆಂಪಲ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದ್ದು ಬಂದುಬಿಟ್ಟು 2024 ಫೆಬ್ರವರಿ ಟೈಮಲ್ಲಿ. ಸೊ ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ, ಇದು ಬಂದುಬಿಟ್ಟು ಲಾರ್ಡ್ ವೆಂಕಟೇಶ್ವರ ಸ್ವಾಮಿ ಪಾದಗಳು. ಒಂದು ಸಿಂಪಲ್ ಲೈನಲ್ಲಿ ಹೇಳಬೇಕು ಅಂದರೆ, ಪಾದಗಳನ್ನು ನೋಡಿದಾಗ ನಮ್ಮ ಅಹಂಕಾರ ಕಮ್ಮಿ ಆಗಬೇಕು, ವಿನಯ ಮತ್ತು ಭಕ್ತಿ ನಮ್ಮ ಮನಸ್ಸಿಗೆ ಬರಬೇಕು ಅಂತ ಅರ್ಥ. ಸೊ ಇದನ್ನೇ ನಾವು ತಿರುಮಲ ತಿರುಪತಿಯಲ್ಲಿ ಕೂಡ ನೋಡ್ಬೋದು, ಶ್ರೀವಾರಿ ಪಾದಗಳು ಅಂತ ಕರೀತಾರೆ. ನಾನೇನೋ ಎಂಟ್ರೆನ್ಸಲ್ಲಿದ್ದೆ, ಬಟ್ ನಂಗೆ ಪಪ್ಪು ಕಾಣಿಸಿಲ್ಲ. ಇಲ್ಲಿ ನೋಡಿದ್ರೆ ಅವನು ಹಾಲು ಕುಡ್ಕೊಂಡು ಎಂಟ್ರೆನ್ಸಲ್ಲಿ ಫುಲ್ ಪ್ರಿಪೇರ್ ಆಗಿದ್ದಾನೆ, ದೇವ್ರು ನೋಡೋಕ್ಕೆ ರೆಡಿ ಆಗಿದ್ದಾನೆ. ಫ್ರೆಂಡ್ಸ್, ಸ್ವರ್ಣಗಿರಿ ವೆಂಕಟೇಶ್ವರ ಸ್ವಾಮಿ ಟೆಂಪಲಲ್ಲಿ ಟೋಟಲ್ 108 ಸ್ಟೆಪ್ಸ್ ಇದೆ ಅಂತ ನಮಗೆ ಹೇಳ್ತಾರೆ. ಈ 108 ನಂಬರ್ ಹಿಂದೂ ಟ್ರೆಡಿಷ್ನಲಲ್ಲಿ ಬಹಳ ಇಂಪಾರ್ಟೆಂಟ್. ಸೊ ನನಗೆ ಗೊತ್ತಿದ್ದಂಗೆ 108 ಅಂದರೆ ಉಪನಿಷತ್ಸ್ ಇದೆ, 108 ಜಪಮಾಲ ಇದೆ. ಸೊ ಅದರಿಂದ ಅದು ತುಂಬ ಇಂಪಾರ್ಟೆಂಟ್. ಈ ಸ್ಟೆಪ್ಸ್ ಜಸ್ಟ್ ಕ್ಲೈಮ್ ಮಾಡೋದಲ್ಲ ಫ್ರೆಂಡ್ಸ್, ಈ ಸ್ಟೆಪ್ ಮೇಲೆ ದಶಾವತಾರ ಐಡಲ್ಸ್ ಇದೆ. ಪ್ರತಿ ಸ್ಟೆಪ್ ಮೇಲೆ ಲಾರ್ಡ್ ವಿಷ್ಣು ಅವತಾರನ ರೆಪ್ರೆಸೆಂಟ್ ಮಾಡುತ್ತದೆ. ಸೊ ಸ್ಟೆಪ್ಸ್ ಕ್ಲೈಮ್ ಮಾಡೋದು ಅಂದರೆ ಒಂದು ಲೈಫ್ನೇ ಎವಲ್ಯೂಷನ್ ನೋಡೋ ಥರ. ಸಿಂಗಲ್ ಲೈನಲ್ಲಿ ದಶಾವತಾರ ಬಗ್ಗೆ ಹೇಳಬೇಕು ಅಂದರೆ, ದಶಾವತಾರ ಅಂದರೆ ನಮ್ಮ ಜೀವನದ ಮಾರ್ಗ. ಸೊ ನಾನು ಆಲ್ರೆಡಿ ಸ್ಟೆಪ್ಸ್ ಹತ್ತೋ ಜೋಶಲ್ಲಿ, ಸೊ ಆಲ್ರೆಡಿ ನಾನು ಮತ್ಸ್ಯ ಅವತಾರ ಮತ್ತು ಕೂರ್ಮ ಅವತಾರನೇ ಬೇಗನೆ ಪಾಸ್ ಮಾಡಿದೆ. ಇವಾಗ ವರಹ ಅವತಾರದಲ್ಲಿದ್ದೀನಿ. ಸೊ ವರಹ ಅವತಾರ ಬಂದ್ಬಿಟ್ಟು ಭೂಮಿ ರಕ್ಷಣೆ ಮತ್ತು ಧರ್ಮ ಕಾಪಾಡೋಕ್ಕೆ ವಿಷ್ಣು ಎತ್ತಿದ ಅವತಾರ. ಸೊ ನೆಕ್ಸ್ಟ್ ಅವತಾರ ಬಂದ್ಬಿಟ್ಟು ನರಸಿಂಹ ಅವತಾರ ಇದೆ. ಸೊ ಈ ಅವತಾರ ಭಕ್ತನನ್ನು ರಕ್ಷಣೆ ಮಾಡೋಕ್ಕೆ ಮತ್ತು ಅಧರ್ಮನ ನಾಶ ಮಾಡೋಕ್ಕೆ ಬಂದಿದ್ದ ಅವತಾರ. ಸೊ ನೆಕ್ಸ್ಟ್ ಅವತಾರ ಬಂದ್ಬಿಟ್ಟು ವಾಮನ ಅವತಾರ, ಅಹಂಕಾರ ನಿವಾರಣೆ ಮತ್ತು ವಿನಯವನ್ನು ಕಲಿಸೋಕ್ಕೆ ವಿಷ್ಣು ಎತ್ತಿದ ಅವತಾರ. ಸೊ ಇಲ್ಲಿರೋದು ಬಂದ್ಬಿಟ್ಟು ಪರಶುರಾಮ ಅವತಾರ, ಅನ್ಯಾಯದ ವಿರುದ್ಧ ಹೋರಾಟ ಮತ್ತು ಶಿಸ್ತನ್ನ ಕಲಿಸೋಕ್ಕೆ ಬಂದಿದ್ದ ಅವತಾರ. ಸೊ ಇಲ್ಲಿರೋದು ಬಂದ್ಬಿಟ್ಟು ರಾಮ ಅವತಾರ, ಆದರ್ಶದ ಮಾನವ ಜೀವನ ಮತ್ತು ಧರ್ಮ ರಕ್ಷಣಾ ಬಗ್ಗೆ ಬಂದಿದ್ದ ಅವತಾರ ಇದು ಫ್ರೆಂಡ್ಸ್.
ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಎಕ್ಸ್ಪೆಕ್ಟ್ ಮಾಡಿದೆ ಕೃಷ್ಣ ಅವತಾರ ಅಂತ, ಬಟ್ ಇಲ್ಲಿದ್ದಿದ್ದು ಬಲರಾಮ ಅವತಾರ. ಸೊ ನನ್ನ ಪ್ರಕಾರ ಬಲರಾಮ ಅವತಾರ ವಿಷ್ಣುವಿನ ಅವತಾರದಲ್ಲಿ ಬರಲ್ಲ. ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸೊ ಇದು ಬಂದ್ಬಿಟ್ಟು ಕೃಷ್ಣನ ಅವತಾರ. ದಿವ್ಯ ಜನನ ಕರ್ಮಯೋಗ ಮತ್ತು ಭಗವದ್ಗೀತಾ ಉಪದೇಶ ಕೊಟ್ಟಿದ್ದ ಅವತಾರ ಫ್ರೆಂಡ್ಸ್ ಇದು. ಸೊ ಫೈನಲ್ ಆಗಿ ನಮಗೆ ಕಲ್ಕಿ ಅವತಾರ ಇದೆ. ಸೊ ಭವಿಷ್ಯದಲ್ಲಿ ಅಧರ್ಮ ನಾಶ ಮಾಡಿ ಧರ್ಮ ಪುನಃ ಸ್ಥಾಪನೆ ಮಾಡೋದಕ್ಕೆ ಬರುವ ಅವತಾರ. ಸೊ ಇನ್ನು ಅದು ಕಾಲ ಬಂದಿಲ್ಲ. ಸೊ ಬಂದಾಗ ಈ ಅವತಾರ ಬರುತ್ತೆ ಅಂತ ಪುರಾಣದಲ್ಲಿದೆ. ಸ್ಟೆಪ್ಸ್ ಕಂಪ್ಲೀಟ್ ಆಗ್ತಿದ್ದಂಗೆ ನಿಮಗೆ ಟಿಕೆಟ್ ಕೌಂಟರ್ ಸಿಗುತ್ತೆ. ಸೊ ಜನರಲಾಗಿ 50 ರೂಪೀಸ್ ಪರ್ ಪರ್ಸನ್ ಟಿಕೆಟ್ ಇದೆ ಬೇಸಿಕ್ದು. ಮತ್ತು ಪ್ರಯಾರಿಟಿ ದರ್ಶನ 300 ರೂಪೀಸ್, ಮತ್ತು ಪ್ರಯಾರಿಟಿ ಸೇವಾ ಟಿಕೆಟ್ಸ್ ಇದೆ, ಅದು VIP ದರ್ಶನ ಟಿಕೆಟ್ಸ್ 500 ರೂಪೀಸು. ನಾನು ಹೋಗಿದ್ದು ಮಕ್ಕಳ ಜೊತೆಯಿಂದ ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ಪ್ರಯಾರಿಟಿ ಸೇವಾ ಟಿಕೆಟ್ಸೇ ಪರ್ಚೇಸ್ ಮಾಡಿದೆ. ಸೊ 500 ರೂಪೀಸ್ಗೆ. ಸೊ 2000 ರೂಪೀಸ್ ಆಯಿತು 4 ಅಡಲ್ಟಿಗೆ. ಸೊ ಫ್ರೆಂಡ್ಸ್, ನಾನು ಮುಂಚೆ ಹೇಳ್ದಂಗೆ ತೆಲಂಗಾಣ ಗೌರ್ಮೆಂಟ್ ಫಾರ್ಮೇಷನ್ ಆದಮೇಲೆ 2018-19 ಸ್ವರ್ಣಗಿರಿ ಕನ್ಸ್ಟ್ರಕ್ಟ್ ಮಾಡಿತ್ತು. ಸೊ ಇದೇ ಮೇನ್ ರೀಸನ್ ಆ್ಯಕ್ಚುಲಿ. ಈ ಟೆಂಪಲ್ ಕನ್ಸ್ಟ್ರಕ್ಷನ್ ತೆಲಂಗಾಣ ಡಿವಿಷನ್ ಆದ ಮೇಲೆ ಆಗಿತ್ತು. ಅಂದರೆ ನ್ಯಾಚುರಲ್ ಆಗಿ ಪೀಪಲ್ ಕನೆಕ್ಟ್ ಮಾಡ್ತಾರೆ, ಇದು ಓನ್ ತಿರುಮಲ ಕ್ರಿಯೇಟ್ ಮಾಡಿದಾರ ಅಂತ. ಬಟ್ ಅಫಿಷಿಯಲಿ ಇದು ಜಸ್ಟ್ ಒಂದು ನ್ಯೂ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಕ್ಷೇತ್ರ ಅಷ್ಟೇ ಫ್ರೆಂಡ್ಸ್. ಸೊ ತಿರುಮಲನೇ, ಸ್ವರ್ಣಗಿರಿನೇ. ಸ್ವರ್ಣಗಿರಿ ಟೆಂಪಲ್ ಬಂದುಬಿಟ್ಟು ತುಂಬ ಹೊಸದು, 2024 ಕನ್ಸ್ಟ್ರಕ್ಟ್ ಮಾಡಿರೋದು. ಬಟ್ ತಿರುಮಲ ಈಸ್ ಏನ್ಷಿಯಂಟ್ ಆ್ಯಂಡ್ ಇಟ್ಸ್ ಎಟರ್ನಲ್. 1000+ ಇಯರ್ಸ್ ಲೆಗೆಸಿ ಇದೆ ಅದರಲ್ಲಿ. ಜೈ ಹನುಮಾನ್. ಇದೇ ಎಂಟ್ರೆನ್ಸು. ನಾರ್ಮಲ್ ದರ್ಶನ ಕ್ಯೂ ತುಂಬ ಇದೆ. ಕ್ಯೂ ಇಲ್ಲಿಂದ ಫುಲ್ ಉದ್ದವರೆಗೂ ಇದೆ. ಕ್ಯಾಮ್ರಾ ಟಿಕೆಟ್ ಕೇಳಿದ್ರೆ ಫುಲ್ ಕಮರ್ಷಿಯಲ್ ಮಾಡಿದ್ದಾರೆ ಫ್ರೆಂಡ್ಸ್ ಇದೆಲ್ಲ. ಈಚ್ ಫೋನ್ಗೆ 5 ರೂಪೀಸ್ ತೊಗೊತಾ ಇದ್ದಾರೆ ಟಿಕೆಟ್. ಮತ್ತು ಕ್ಯಾಮ್ರಾ ಆಗಲಿ, ಪರ್ಸ್ ಆಗಲಿ, ಬ್ಯಾಗ್ ಏನಾನ ಇತ್ತಂದರೆ ಅದಕ್ಕೆ ಪ್ರಾಪರ್ ಸಿಸ್ಟಮ್ ಜನ್ರೇಟೆಡ್ ಟಿಕೆಟ್ ಇಲ್ಲ, ಪೆನ್ನಲ್ಲಿ ಬರ್ಕೊಡ್ತಾ ಇದ್ದಾರೆ. ಸೊ ಇದೆಲ್ಲ ಎಷ್ಟು ಟೆಂಪಲ್ಗೆ ಹೋಗಿ ಸೇರುತ್ತೋ ಇಲ್ಲ ಇವ್ರ ಜಾಬ್ಗೆ ಹೋಗಿ ಸೇರುತ್ತೋ ಗೊತ್ತಿಲ್ಲ. ಸೊ ಫ್ರೆಂಡ್ಸ್, 10-15 ಮಿನಿಟ್ಸಲ್ಲಿ ನಾವು ದೇವರ ದರ್ಶನ ಕಂಪ್ಲೀಟ್ ಮಾಡಿ ಹೊರಗೆ ಬಂದ್ರಿ. ತುಂಬ ಚೆನ್ನಾಗಾಯಿತು ದೇವರ ದರ್ಶನ ಅಂತೂ. ಬಿಕಾಸ್ VIP ಪಾಸ್ ಟಿಕೆಟ್ ಪರ್ಚೇಸ್ ಮಾಡಿರೋದ್ರಿಂದ ನಮಗೆ ಕ್ಯೂ ಕೂಡ ಏನೂ ಇದ್ದಿಲ್ಲ. ಆ್ಯಕ್ಚುಲಿ ತುಂಬ ಫ್ರೀಯಾಗಿತ್ತು ಕ್ಯೂ. ಮತ್ತು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ಈ ಟಿಕೆಟಿಂದ ನಮಗೆ ದೇವ್ರನ್ನಂತೂ ತುಂಬ ಕ್ಲೋಸ್ ಪ್ರಾಕ್ಸಿಮಿಟಿ ರೇಂಜಲ್ಲಿ ನಾವು ನೋಡ್ಬೋದು ವಿಗ್ರಹನೇ. ಆ್ಯಂಡ್ ಆಲ್ಮೋಸ್ಟ್ 2 ಮಿನಿಟ್ಸ್ ನಾವು ಅಲ್ಲೇ ಗೋಪುರ ಅಲ್ಲೇ ಇದ್ರಿ. ತುಂಬ ಚೆನ್ನಾಗಾಯಿತು. ನಾನು ವರ್ಡ್ಸಲ್ಲಿ ರೆಪ್ರೆಸೆಂಟ್ ಮಾಡೋಕ್ಕಾಗಲ್ಲ ನನಗೆ ಅನಿಸ್ತು ಅಂತ, ಬಟ್ ತುಂಬ ಚೆನ್ನಾಗಿತ್ತು. జై శ్రీమన్నారాయణ. వేద స్వరూపుడైన శ్రీమన్నారాయణుడి వద్ద దీపారాధన చేసి జ్యోతి స్వరూపంలో స్వామిని అర్చించి శ్రీమన్నారాయణుడి అనుగ్రహాన్ని. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಬಂದುಬಿಟ್ಟು ನಾವು ಕೆಳಗೆ ಹಂಗೆ ಬಂದರೆ ಕಲ್ಯಾಣಿ ಸಿಕ್ಕುತ್ತೆ ನಮಗಿಲ್ಲಿ. ಸೊ ಈ ಕಲ್ಯಾಣಿ ಮಧ್ಯದಲ್ಲಿ ಒಂದು ಸ್ಪೆಷಲ್ ವಿಗ್ರಹ ಇದೆ. ಸೊ ಇದು ಬಂದುಬಿಟ್ಟು ಸುದರ್ಶನ ನರಸಿಂಹಸ್ವಾಮಿಯ ವಿಗ್ರಹ. ಸೊ ಸುದರ್ಶನ ನರಸಿಂಹಸ್ವಾಮಿ ವಿಗ್ರಹ ಅಂದರೆ ಲಾರ್ಡ್ ವಿಷ್ಣುನ ಸುದರ್ಶನ ಚಕ್ರ
ಅದರಲ್ಲಿ ನರಸಿಂಹ ರೂಪ ಇರುವ ವಿಗ್ರಹ ಇದು. ಇದು ಪ್ರೊಟೆಕ್ಷನ್, ಪವರ್ಫುಲ್ ಆ್ಯಂಡ್ ರಿಮೂವಲ್ ಆಫ್ ನೆಗೆಟಿವ್ ಎನರ್ಜಿನ ಸಿಂಬಲೈಸ್ ಮಾಡುತ್ತದೆ. ಈ ವಿಗ್ರಹ ಸಿಂಬಾಲಿಕ್ ಆ್ಯಂಡ್ ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಇದೆ, ಅದು ಡೆಕೋರೇಷನ್ ಅಲ್ಲ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಸೊ ಟೆಂಪಲಿಂದ ಈಚೆ ಬಂದಿದ ತಕ್ಷಣ ನಮಗೆ ಟ್ರ್ಯಾಂಪೋಲೈನ್ ಸಿಗುತ್ತೆ, ತುಂಬ ದೊಡ್ಡದಾಗಿದೆ. ಇದು ಚಾರ್ಜಬಲ್ಲು. ಸೊ ಸ್ವೀಟಿ ಪಪ್ಪು ಅಂತೂ ತುಂಬ ಎಂಜಾಯ್ ಮಾಡಿದ್ರು. ಪಪ್ಪು ಫಸ್ಟು ಜಂಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ, ಬಟ್ ಸ್ವೀಟಿಗಂತೂ ಟಾಲರೇಟ್ ಮಾಡೋಕ್ಕಾಗಿಲ್ಲ, ಅವ್ನು ಮಾಡ್ತಿದ್ರೆ ಇವಳು ಹೋಗಲೇಬೇಕು ಅಂದ್ಬಿಟ್ಟು ಸ್ವೀಟಿನೂ ಸ್ಟಾರ್ಟ್ ಮಾಡಿದ್ಲು ಹೋಗೋಕ್ಕೆ. ಬಾಮ್ಮ ಸಾಕು, ಬಾಮ್ಮ. ಹಾಂ ಬಾಮ್ಮ. ಪಪ್ಪು ನೋ ನೋ. ಕಾರ್ ಸೈಡ್ಗೆ ಹಾಕ್ತೀನಿ, ಆಮೇಲೆ ಹತ್ರಿ. ಇವಾಗ ನಿಮ್ಮ ಮುಂದೆ ಇರೋದು ಚಾರ್ಮಿನಾರ್ ಫ್ರೆಂಡ್ಸ್. ಸೊ ಇದು ಬಂದುಬಿಟ್ಟು ಬ್ಯಾಂಗಲ್ ಸ್ಟ್ರೀಟ್. ಸೊ ಈ ಸ್ಟ್ರೀಟ್ಗೆ ಆಲ್ಮೋಸ್ಟ್ 400 ಇಯರ್ಸ್ ವರ್ಷಕ್ಕಿಂತ ಹೆಚ್ಚು ಇತಿಹಾಸ ಇದೆ. ಸೊ ನಮ್ಮಮ್ಮ ಯಾವತ್ತೂ ಬಂದಿಲ್ಲ ಹೈದ್ರಾಬಾದ್ಗೆ ಆ್ಯಂಡ್ ಬ್ಯಾಂಗಲ್ ಸ್ಟ್ರೀಟ್ಗೆ. ಅವ್ರು ಇಲ್ಲಿ ಬಂದು ಬ್ಯಾಂಗಲ್ ಸ್ಟ್ರೀಟಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ನಾನು ಇಲ್ಲಿ ಕರ್ಕೊಂಬಂದೆ. ಬೆಸ್ಟ್ ಟೈಮ್ ಫಾರ್ ವಿಸಿಟ್ ಈ ಸ್ಟ್ರೀಟ್ ಆಗಲಿ ಚಾರ್ಮಿನಾರ್ ಆಗಲಿ ಬಂದುಬಿಟ್ಟು 5 o'clock-ಇಂದ 5 PM ಇಂದ ಸ್ಟಾರ್ಟ್ ಆಗುತ್ತೆ. ಬಟ್ ನನಗೆ ತುಂಬ ಲೇಟ್ ಆಗುತ್ತೆ, ಬಿಕಾಸ್ ನಾನು ರಿಟರ್ನ್ ಹೋಗಬೇಕಲ್ವ ಚಿಂತಾಮಣಿಗೆ. ಆಲ್ಮೋಸ್ಟ್ 800 kilometers ಇದೆ ಇಲ್ಲಿಂದ. ಸೊ ಅದರಿಂದ ನಾನು ಮಾರ್ನಿಂಗೇ ಟ್ರೈ ಮಾಡಿದೆ ಬರೋಕ್ಕೆ. ಬಟ್ ನಾನಿವಾಗ ಎಂಟ್ರಿ ಆಗೋ ರೋಡಲ್ಲಿ ಫುಲ್ ಕಂಪ್ಲೀಟ್ ಬ್ಯಾಂಗಲ್ ಶಾಪ್ಸೇ ಇದೆ. ಇದು ಯಾವುದೂ ಓಪನ್ ಇದ್ದಿಲ್ಲ, ಬಿಕಾಸ್ ಅವ್ರು ತುಂಬ ಲೇಟಾಗಿ ಓಪನ್ ಮಾಡ್ತಾರೆ. ಸೊ ನಾನು ಮೋಸ್ಟ್ಲಿ ಇನ್ನು ಈವ್ನಿಂಗ್ ಏನೋ ಅಂದ್ಕೊಂಡು ಫಸ್ಟ್ ಚಾರ್ಮಿನಾರ್ ಹೋಗಿ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಹೊರಟ್ರಿ. ಪಪ್ಪು ರನ್ 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 ರನ್. ಮಾಡ್ತಾ ಇದ್ದಾರೆ. ಈ ಪಪ್ಪು ಎಲ್ಲಿದ್ದಾನೆ ಅಂತ ನೋಡಿದ್ರೆ ನೋಡಿ ಫ್ರೆಂಡ್ಸ್, ಎಲ್ಲೋಗಿದ್ದಾನೆ. ಬಲೂನ್ ಮಾರ್ತಾ ಇದ್ದಾರೆ ಅವರು ಅಂದ್ಬಿಟ್ಟು ಅಲ್ಲೋಗಿ ನಿಂತ್ಕೊಂಡಿದ್ದಾನೆ ಬಲೂನ್ ಇಸ್ಕೊಳ್ಳೋಕ್ಕೆ. ಎಷ್ಟು ಕರೆದ್ರೂ ಬಂದಿಲ್ಲ. ಫೈನಲಿ ಬಲೂನ್ ಇಸ್ಕೊಳ್ಳೋವರೆಗೂ ಬಂದೇ ಇಲ್ಲ ಅವನು ಅಲ್ಲಿಂದ. ಮಲಯಾಳಮ ಮಲಯಾಳಮ ಕನ್ನಡ ಕನ್ನಡ. ಥ್ಯಾಂಕ್ ಯು ಹೇಳು. ಬಾ ಡೈರೆಕ್ಟ್ ಆನ್ಲೈನ್ ಮಾಡ್ಬೋದು. ಸ್ಕ್ಯಾನ್ ಮಾಡಿದ್ರೆ ನೋಡಿ, ಈಗ 80 rupees ಆಗ್ತದೆ. ಸೊ ಇಲ್ಲೇ ಫಿಸಿಕಲ್ ಕೌಂಟರಲ್ಲಿ ಪರ್ಚೇಸ್ ಮಾಡಿದ್ರೆ ಒಂದು ಅಡಲ್ಟಿಗೆ 25 rupees ಚಾರ್ಜ್ ಮಾಡ್ತಾರೆ. ಬಟ್ ಆನ್ಲೈನಲ್ಲಿ ಅಲ್ಲಿ QR ಕೋಡ್ ಒಂದಿರುತ್ತೆ ಬೋರ್ಡು. ಸೊ ಅಲ್ಲಿ ಸ್ಕ್ಯಾನ್ ಮಾಡಿ ನೀವು ಪರ್ಚೇಸ್ ಮಾಡಿದ್ರೆ 20 rupees ಪರ್ ಅಡಲ್ಟಿಗೆ ಚಾರ್ಜ್ ಮಾಡ್ತಾರೆ. ಚಾರ್ಮಿನಾರ್ ಟೈಮಿಂಗ್ಸ್ ಬಂದುಬಿಟ್ಟು 9 AM ಇಂದ 4:30 PM. ನಾವು ಹೋಗಿದ್ದು ಆಲ್ಮೋಸ್ಟ್ 11 AM ಆಗಿತ್ತು. ಸೊ ಕ್ರೌಡ್ ಕೂಡ ತುಂಬ ಕಮ್ಮಿ ಇತ್ತು. ಆ್ಯಂಡ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಗೊತ್ತಾ ಚಾರ್ಮಿನಾರ್ ಬಗ್ಗೆ, ಗೂಗಲ್ ಮ್ಯಾಪ್ಸಲ್ಲಿ ಇವಾಗ ಕೂಡ ನೀವು ಸರ್ಚ್ ಮಾಡಿದ್ರೆ ತಾಜ್ ಮಹಲ್ಗಿಂತ ಚಾರ್ಮಿನಾರ್ದೇ ಹೈಯೆಸ್ಟ್ ರಿವ್ಯೂಸ್ ಇದೆ. ಯಾಕೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. 20 ನಿಮಿಷ ವೈಟ್ ಟೈಮು ಅಂತ ಅಂದರು. ಸೈಡಲ್ಲಿ ನಡ್ಕೊಂಬ ಆಗುತ್ತೆ.
ಈ ಸ್ಟೆಪ್ಸ್ ಬಂದುಬಿಟ್ಟು ತುಂಬ ಸ್ಪೈರಲ್ ಮತ್ತು ನ್ಯಾರೋ ಆಗಿದೆ. ಸೊ ಈ ಹೈಟೇ ಇನ್ಕ್ಲೈನ್ನೇ ನೋಡಿಬಿಟ್ಟು ನಮ್ಮ ಅಮ್ಮ ಅಪ್ಪ ಇಬ್ಬರು ಬರಲ್ಲ ಅಂತ ರಿವರ್ಸ್ ಹೊಟ್ಟೋದ್ರು. ಸೊ ನಾವು ಸ್ಟಾರ್ಟ್ ಮಾಡಿದ್ರಿ ಹತ್ತಕ್ಕೆ. ಸೊ ಅಪ್ರಾಕ್ಸಿಮೇಟ್ಲಿ 149 ಸ್ಟೆಪ್ಸ್ ಇದೆ. ಈಚ್ ಸ್ಟೆಪ್ ಓಲ್ಡ್ ಸ್ಟೋನ್ ವರ್ಕಿಂದ ಮಾಡಲಾಗಿದೆ. ಈ ಸ್ಟೆಪ್ಸ್ ಮೇಲೆ ಹೋಗ್ತಾ ಹೋಗ್ತಾ ನಿಮಗೆ ಓಲ್ಡ್ ಹೈದ್ರಾಬಾದ್ ಹಿಸ್ಟ್ರಿನ ಫೀಲ್ ಆಗುತ್ತೆ. ಸೊ ಲೈಟ್ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಸ್ಲೋ ಆಗಿ ಕೇರ್ಫುಲ್ಲಾಗಿ ನಡೆಯಬೇಕು ಆ್ಯಕ್ಚುಲಿ. ಆ್ಯಂಡ್ ನಿಮಗೆ ಸ್ಟೆಪ್ಸ್ ಹತ್ರ ಕೂಡ ತುಂಬ ಕರ್ವಾಗಿರುತ್ತೆ. ಸೊ ನೀವು ಎಡ್ಜಲ್ಲಿ ಕಾಲು ಇಕ್ಕಿದ್ರೆ ಸ್ಲಿಪ್ ಆಗೋ ಚಾನ್ಸಸ್ ತುಂಬ ಇದೆ. ನಾನಂತೂ ಪಪ್ಪು ಕೈಲೇ ನಡ್ಸೋಕ್ಕೆ ಟ್ರೈ ಮಾಡಿದೆ. ನಾನು ಹಿಂದೆ ನಿಂತಿದ್ದೆ. ಸೊ ಅದರಿಂದ ಕೇರ್ಫುಲ್ಲಾಗಿ ನಡೆಯೋಕ್ಕೆ ಅವನ್ನೇ ಬಿಟ್ಟಿದ್ದೆ. ಇದೇ ನಡೆದಿದ್ದು ಖಡ್ಗಮ್ ಶೂಟಿಂಗ್. ಯಾವ ಶೂಟಿಂಗ್? ಖಡ್ಗಮ್ ಖಡ್ಗಮ್ ಶ್ರೀಕಾಂತ್. ಶಾಲಿನಿ ಸೊ ಚಾರ್ಮಿನಾರ್ ಮೇಲೆ ಇರುವ ಬಾಲ್ಕನೀಸ್ ಒಂದು ಸಿಂಪಲ್ ಡಿಸೈನ್ ಅಲ್ಲ ಫ್ರೆಂಡ್ಸ್, ಅದು ತುಂಬ ಡೀಪ್ ಮೀನಿಂಗ್ ಇದೆ. ಚಾರ್ಮಿನಾರ್ ಟಾಪ್ನಲ್ಲಿ ಇರುವ 4 ಬಾಲ್ಕನೀಸ್ ಎಕ್ಸಾಕ್ಟ್ಲಿ 4 ಡೈರೆಕ್ಷನ್ಸ್ಗೆ ಫೇಸ್ ಆಗಿದೆ. ಸೊ ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ಇದು ರ್ಯಾಂಡಮ್ ಆಗಿ ಮಾಡಿದ್ದಲ್ಲ. ಈ ಡಿಸೈನ್ ಹಿಂದೆ ತುಂಬ ಸ್ಟ್ರಾಂಗ್ ಪ್ಲ್ಯಾನಿಂಗ್ ಮತ್ತು ವಿಷನ್ ಇದೆ. ಈ ಕಾನ್ಸೆಪ್ಟ್ ಇವತ್ತು ಕೂಡ ಮಾಡರ್ನ್ ಸಿಟಿ ಪ್ಲ್ಯಾನಿಂಗ್ನಲ್ಲಿ ಯೂಸ್ ಆಗುತ್ತೆ. ಸೊ ಒಂದು ಲೈನಲ್ಲಿ ಹೇಳಬೇಕು ಅಂದರೆ ಚಾರ್ಮಿನಾರ್ ಮೇಲೆ ಇರುವ 4 ಬಾಲ್ಕನೀಸ್ ಹೈದರಾಬಾದ್ನ ಫಸ್ಟ್ ಟೌನ್ ಪ್ಲ್ಯಾನಿಂಗ್ ಬ್ಲೂ ಪ್ರಿಂಟ್. ಎಲ್ಲ ಕಡೆ ಇದೆ. ಚಾರ್ಮಿನಾರ್ ಕೆಳಗೆ ಬಂದ ಮೇಲೆ ಕ್ರೌಡ್ ಸಡನ್ ಆಗಿ ಹೆವಿ ಆಗುತ್ತೆ. ಟೂರಿಸ್ಟ್, ಲೋಕಲ್ಸ್, ವೆಂಡರ್ಸ್, ಶಾಪರ್ಸ್ ಎಲ್ಲ ಮಿಕ್ಸ್ ಆಗಿ ಮೂಮೆಂಟ್ ತುಂಬ ಸ್ಪೀಡ್ ಆಗುತ್ತೆ. ಈ ಕ್ರೌಡ್ನಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್, ಪಿಕ್ ಪಾಕೆಟರ್ಸ್ ಕೂಡ ಇದ್ದಾರೆ. ಈ ಪೀಪಲ್ ತುಂಬ ಪ್ರೊಫೆಷ್ನಲ್ ಆಗಿ ಪ್ಲ್ಯಾನಿಂಗಲ್ಲಿ ರಾಬರಿ ಮಾಡ್ತಾರೆ. ನಾವಂತೂ ತುಂಬ ಕೇರ್ಫುಲ್ಲಾಗಿರಬೇಕು. ಸೊ ನನ್ನ ಸಜೆಷನ್, ಇಂಥ ಕ್ರೌಡೆಡ್ ಪ್ಲೇಸಲ್ಲಿ ನೀವೇನು ಮಾಡಬೇಕಂದ್ರೆ ಮೊಬೈಲ್ ತುಂಬ ಟೈಟಾಗಿ ಕೈಯಲ್ಲಿ ಇಕ್ಕೊಳ್ಳಿ. ಆ್ಯಂಡ್ ವ್ಯಾಲೆಟ್ನೇ ಫ್ರಂಟ್ ಪ್ಯಾಕೆಟಲ್ಲಿ ಇಕ್ಕೊಳ್ಳಿ. ಬ್ಯಾಗ್ ಜಿಪ್ನೇ ಕೂಡ ಮುಂದೆ ಹಾಕ್ಕೊಳ್ಳಿ. ಸೊ ಯಾರನ್ನ ರಿಕ್ವೆಸ್ಟ್ ಹೆಲ್ಪ್ ಏನಾನ ಕೇಳಿದ್ರೆ ಓವರ್ ರಿಯಾಕ್ಟ್ ಮಾಡಬೇಡಿ. ಬಿಕಾಸ್ ಇಲ್ಲಿ ಎಲ್ಲ ಅದೆಲ್ಲ ಪ್ಲ್ಯಾನಿಂಗಿಂದನೇ ಇವರು ಪ್ಲ್ಯಾನ್ ಮಾಡ್ತಾರೆ. ಬರ್ರಿ. ಯಾಯ್ ಬ್ಯಾಗು ನೋಡಿದೆ, ಬಾಟಲ್ಸ್ ಕೂಡ. पर कितना का है भाई ये 50 का रहता है, ये 100 का रहता है। ये 50 का है। ಪಪ್ಪು ಇಲ್ಲೇ ಇನ್ನೊಂದು ತಗೊಮ್ಮ, ಲಕ್ಷ್ಮಿಗಳು ತಗೊಮ್ಮ, ಮತ್ತೆ ಬರೋಕ್ಕಾಗಲ್ಲ ತಗೊಮ್ಮ.
ಆಯ್ತು ತಗೊಂಬ, ಇನ್ನೊಂದು ಸೆಟ್ ತಗೊಂಬ, ಎಲ್ಲರಿಗೂ ಒಟ್ಟು ತಗೊಂಬ. ಜಾನಗೊಂದು ತಗೋ, ಬೀಟಿಗೊಂದು ತಗೋ. छोटा बच्चा का भी है, हाँ बच्चा का भी है. ಹಾಂ ಯಾವುದನ್ನು ಎತ್ಕೊಳ್ಳಿ. ಸಾರಿ ಪಾಪಲ್ಲಿ ಇದೆ ಹೇಳುತ್ತೆ. ಯಾವ ಚೆನ್ನಾಗಿದೆ? ಚೆನ್ನಾಗಿದೆಯಾ? ಆಲ್ರೆಡಿ ಲಾಸ್ಟ್ ಸ್ಟಾಪಲ್ಲಿ ನಾವು ಆಲ್ರೆಡಿ ಪರ್ಚೇಸ್ ಮಾಡಿದ್ರಿ. ಬಟ್ ಇನ್ನೊಂದು ಶಾಪ್ಗೆ ಹೋಗೋಣ, ಇದೆ ಅದು ಹೋಲ್ಸೇಲ್ ಶಾಪ್ ಅಂದ್ಬಿಟ್ಟು ಇಲ್ಲಿ ಒಳಗೆ ಬಂದ್ರಿ. ತುಂಬ ಚಿಕ್ಕದಾಗಿದೆ, ಇಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಯಿತು ಇದು ತುಂಬ ದೊಡ್ಡದಾಗಿದೆ ಅಂತ. ಮತ್ತು ಇವ್ರದ್ದು ಬಂದುಬಿಟ್ಟು ತುಂಬ ಹೋಲ್ಸೇಲ್ ಪ್ರೈಸ್ ಇದೆ. ನಾವು ಪ್ರೀವಿಯಸ್ ಶಾಪಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಇನ್ನೂ ಕಮ್ಮಿ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಬಾರ್ಗಿನ್ ಎಲ್ಲ ಮಾಡೋಕ್ಕಾಗಲ್ಲ, ಫಿಕ್ಸ್ಡ್ ಪ್ರೈಸ್ ಇರುತ್ತೆ. ಸೊ ಅವ್ರು ಇಷ್ಟ ಇದ್ದರೆ ತಗೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ ಅನ್ನೋ ಥರನೇ ಮಾತಾಡ್ತಾರೆ, ತುಂಬ ರಫ್ ಆಗಿ. प्राइस फिक्स रहेगा अपने पास, ज़्यादा बता के टाइम ख़राब नहीं करके सीधा ಸೊ ಫೈನಲಿ ನಮ್ಮ ಪರ್ಚೇಸ್ ಎಲ್ಲ ಆಯಿತು ಬ್ಯಾಂಗಲ್ಸ್ದು. ಸೊ ನಾವು ಪಿಕಪ್ ಸ್ಟಾರ್ಟ್ ಮಾಡಿದ್ವಿ. ಸೊ ನಮ್ಮ ಜರ್ನಿ ಬಂದುಬಿಟ್ಟು ಇನ್ನೂ 6 ತುಂಬ hours ಜಾಸ್ತಿ ಲಾಂಗ್ ಇದೆ ಫ್ರೆಂಡ್ಸ್. ಸೊ ಪಪ್ಪು ಅಂತೂ ಸನ್ ರೂಫ್ ಬಟನ್ ನೋಡಿದ್ದ ಆ್ಯಂಡ್ ಅದನ್ನು ಓಪನ್ ಮಾಡಲೇಬೇಕು, ಅವ್ನು ಹೋಗಲೇಬೇಕು ಸನ್ ರೂಫ್ ಮೇಲೆ ಅಂದ್ಬಿಟ್ಟು ತುಂಬ ಹಠ ಮಾಡ್ತಾ ಇದ್ದ. ಯೂಶ್ವಲಿ ಅವ್ನು ನಿದ್ದೆ ಬಂದಾಗ ಮಾತ್ರ ಈ ಥರ ಹಠ ಮಾಡ್ತಾನೆ. ಸೊ ಇನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಟೈಮ್ ಅವನಿಗೆ ಅಲೋ ಮಾಡಿದೆ. ಓನ್ಲಿ 30 to 40 seconds ಅಲೋ ಮಾಡಿದೆ ವಿತ್ ಪ್ರಿವೆಂಟಿವ್ ಮೆಜರ್ಸ್ ತೊಗೊಂಡು. ತುಂಬ ಸ್ಲೋವಾಗಿ ಹೋದೆ ಆ್ಯಂಡ್ ಹೈವೇಯಲ್ಲಿ ಮಾತ್ರ ಓಪನ್ ಮಾಡಿದ್ದೆ. ಸೊ ನನಗಂತೂ ಫ್ರ್ಯಾಂಕಾಗಿ ನನಗೆ ಇಷ್ಟ ಇಲ್ಲ ಫ್ರೆಂಡ್ಸ್ ಈ ಥರ ಸನ್ ರೂಫಲ್ಲಿ ಹೋಗೋದು, ಎಲ್ಲ ಮಕ್ಕಳನ್ನೇ ಬಿಡೋದು. ಬಟ್ ಐ ಡಿಂಟ್ ಹ್ಯಾಡ್ ಎನಿ ಅದರ್ ಆಪ್ಷನ್. ಸೊ ಸನ್ ರೂಫಿಂದ ಕೆಳಗಿಳಿದ ಮೇಲೆ ಒಂದು ವಿತಿನ್ 15 minutesಲ್ಲೆಲ್ಲ ನಿದ್ದೆ ಮಾಡಿಬಿಟ್ಟ. ಸೊ ನಮ್ಮ ಜರ್ನಿ ಕಂಟಿನ್ಯೂ ಆಯಿತು ಟುವರ್ಡ್ಸ್ ಚಿಂತಾಮಣಿ ಕಡೆ. ಪಪ್ಪು ಇಲ್ದಿರ ಹೆಂಗಮ್ಮ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.